ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನಪತ್ರಿಕೆ 2025-26ರ ವಿಜ್ಞಾನ ವಿಷಯದ ಪ್ರಶ್ನಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಿಮ್ಮ CA2 ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ, ನಿಮ್ಮ ಫೈನಲ್ ಎಕ್ಸಾಮ್ಗೆ ಮಕ್ಕಳೇ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಫಸ್ಟ್ ಮೇನ್ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಇಲ್ಲಿ 16 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ, ಹೈಡ್ರೋಜನ್ ಉರಿಯುವುದು ಇಲ್ಲಿ ಉಂಟಾಗುವಂತಹ ದಹನ ಕ್ರಿಯೆಯ ವಿಧ ಅಂತ ಹೇಳಿ ಕೇಳಿದ್ದಾರೆ. ಸೊ ಮಂದ ದಹನ, ತೀವ್ರ ದಹನ, ಸ್ಫೋಟ ದಹನ, ಸ್ವಯಂ ಪ್ರೇರಿತ ದಹನ. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಬೆಂಕಿಯನ್ನು ಆರಿಸುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, H2N2. ನೆಕ್ಸ್ಟ್, ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದಂತಹ ಬಲ. ಸೊ ನಿಶ್ಚಲ ಸ್ಥಿತಿಯಲ್ಲಿದೆ, ಸೊ ಅದು ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾಗಿರುವಂಥದ್ದು ಜಾರು ಘರ್ಷಣೆ, ಸ್ಥಾಯಿ ಘರ್ಷಣೆ, ಮೇಲ್ಮೈ ಎಳೆತ, ಉರುಳು ಘರ್ಷಣೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದರಲ್ಲಿ ಕರೆಕ್ಟ್ ಆಗಿರುವ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಕೀ ಆನ್ಸರ್ ಶೇರ್ ಮಾಡ್ತೀನಿ. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಘರ್ಷಣಾ ಬಲ ಅತ್ಯಂತ ಕನಿಷ್ಠವಾಗಿರುವುದು. ಸೊ ಯಾವುದರಲ್ಲಿ ಕನಿಷ್ಠವಾಗಿರ್ತದೆ ನೋಡಿ, 4 ಆಪ್ಷನ್ ಇದೆ. ಅಮೃತದ ಶಿಲೆಯ ನೆಲದ ಮೇಲೆ, ಮರದ ಹಲಗೆಯ ಮೇಲೆ, ಆಟದ ಮೈದಾನದಲ್ಲಿ, ಮರಳು ಭರಿತ ಸಮುದ್ರ ತೀರದಲ್ಲಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರುವಂತಹ ಆಕಾರ ಗ್ರಂಥ ಕೇಳಿದರೆ ದಾಖಲೆ ಪುಸ್ತಕ, ಕೆಂಪು ದತ್ತಾಂಶ ಪುಸ್ತಕ, ಕಿತ್ತಳೆ ದತ್ತಾಂಶ ಪುಸ್ತಕ, ವಿಶ್ವ ದಾಖಲೆ ಪುಸ್ತಕ. ಸೊ ಇದು ಕೆಂಪು ದತ್ತಾಂಶ ಪುಸ್ತಕ ಮಕ್ಕಳ. ನೆಕ್ಸ್ಟ್ 6ನೆಯ ಪ್ರಶ್ನೆ, ತಾವು ತಿನ್ನುವ ಆಹಾರದ ಬಗ್ಗೆ ಹದಿಹರಿಯದವರು ಜಾಗರೂಕರಾಗಿರಬೇಕು. ಯಾಕೆ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಸರಿಯಾದ ಆಹಾರವು ಅವರ ಮೆದುಳಿನ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ. ಎರಡನೇದು, ಅವರಲ್ಲಿ ನಡೆಯುತ್ತಿರುವಂಥ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗ್ತದೆ. ಆಪ್ಷನ್ ಸಿ, ಹದಿಹರೆಯದವರು ಎಲ್ಲ ಸಮಯದಲ್ಲೂ ಹಸಿದುಕೊಂಡಿರುವುದಾಗಿ ಭಾವಿಸುತ್ತಾರೆ. 4ನೇ ಆಪ್ಷನ್ನು, ಹದಿಹರೆಯದವರಲ್ಲಿ ರುಚಿ ಮೊಗ್ಗುಗಳು ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತವೆ. ಸೊ ಯಾಕೆ ಅಂತ ಹೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ಅವರಲ್ಲಿ ನಡೆಯುತ್ತಿರುವಂಥ ಕ್ಷಿಪ್ರವಾದ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗ್ತದೆ. ಹಾಗಾಗಿ ಅವರು ತಿನ್ನುವ ಆಹಾರದ ಮೇಲೆ ಜಾಗರೂಕರಾಗಿರಬೇಕು. ನೆಕ್ಸ್ಟ್ 7ನೆಯ ಪ್ರಶ್ನೆ, ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ಗಳ ಉತ್ಪಾದನೆಯನ್ನು ನಿಯಂತ್ರಿಸುವುದು ಯಾವುದು ಅಂತ ಕೇಳಿದ್ದಾರೆ. ಥೈರಾಯ್ಡ್, ಮೆದೋಜೀರಕ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಅಡ್ರಿನಲ್ ಗ್ರಂಥಿ. ಸೊ ಅದು ಪಿಟ್ಯೂಟರಿ ಗ್ರಂಥಿ ಆಗಿರ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 8ನೆಯ ಪ್ರಶ್ನೆ, ಇವುಗಳಲ್ಲಿ ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವಂತಹ ಪೆಟ್ರೋಲಿಯಂ ಘಟಕ ಕೇಳಿದ್ದಾರೆ. ಬಿಟುಮೆನ್, ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ. ಸೊ ಬಿಟುಮೆನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ, ಶಬ್ದವು ಇದರ ಮೂಲಕ ಪ್ರಸಾರ ಆಗುವುದಿಲ್ಲ. ಅನಿಲ, ಘನ, ದ್ರವ, ನಿರ್ವಾತ. ಸೊ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗೋದೇ ಇಲ್ಲ. ನೆಕ್ಸ್ಟ್ 10ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಹೆಚ್ಚಿನ ಘೋಷದ ಶಬ್ದ ಉಂಟು ಮಾಡುವ ಅಲೆ ಮತ್ತು ಅದಕ್ಕೆ ಸೂಕ್ತ ಕಾರಣ ಕೇಳಿದ್ದಾರೆ. 2 ಚಿತ್ರಗಳನ್ನು ನೋಡಿ ಮಕ್ಕಳ. ಸೊ ಇದರಲ್ಲಿ ಮೊದಲನೇದರಲ್ಲಿ ಪಾರ ಕಡಿಮೆ ಇದೆ, ಎರಡನೇದರಲ್ಲಿ ಪಾರ ಜಾಸ್ತಿ ಇದೆ. ಸೊ ಹಾಗಾಗಿ ಅವ್ರು ಕೇಳಿರೋದು ಯಾವುದು, ಶಬ್ದ ಉಂಟು ಮಾಡುವಂತಹ ಅಲೆ ಮತ್ತು ಅದಕ್ಕೆ ಸೂಕ್ತವಾದ ಕಾರಣವನ್ನು ಕೇಳಿದ್ದಾರೆ. ಸೊ ಇದರಲ್ಲಿ ಕ್ಯೂ ಶಬ್ದವನ್ನು ಉಂಟು ಮಾಡ್ತದೆ. ಮತ್ತು ಇದರಲ್ಲಿ ಯಾಕೆ ಅಂತ ಹೇಳಿದರೆ ಅದು ಹೆಚ್ಚಿನ ಪಾರವನ್ನು ಸಹ ಹೊಂದಿದೆ, ಅದೇ ರೀತಿ ಆವೃತ್ತಿಯನ್ನು ಹೊಂದಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಪ್ರಶ್ನೆ, ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರುವ ದ್ರಾವಣಗಳ ಸರಿಯಾದ ಗುಂಪು ಅಂತ ಕೇಳಿದರೆ ಉತ್ತಮ ವಾಹಕ ಆಗಿರಬೇಕು. ಸೊ ಇಲ್ಲಿ ಅಸವಿತ ನೀರು, ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ನೆಕ್ಸ್ಟ್ ಹಾಲು, ಸಲ್ಫ್ಯೂರಿಕ್ ಆಮ್ಲ, ಮಳೆ ನೀರು. ಆಪ್ಷನ್ ಸಿನಲ್ಲಿ ಪೆಟ್ರೋಲ್, ಅಸವಿತ ನೀರು, ಉಪ್ಪಿನ ದ್ರಾವಣ ಇದೆ. ಡಿನಲ್ಲಿ ಸೀಮೆ ಎಣ್ಣೆ, ಗ್ಲೂಕೋಸ್ ದ್ರಾವಣ, ನಲ್ಲಿ ನೀರು ಅಂತ ಇದೆ ಮಕ್ಕಳ. ನೆಕ್ಸ್ಟ್ 12ನೇ ಪ್ರಶ್ನೆ, ಕ್ರೋಮಿಯಂನಿಂದ ತಯಾರಿಸುವ ಬದಲು ಕಾರಿನ ಭಾಗಗಳು, ಸ್ನಾನಗೃಹದ ನಲ್ಲಿಗಳು, ಸೈಕಲ್ ಹ್ಯಾಂಡಲ್ಗಳು, ಸೈಕಲ್ ಚಕ್ರದ ರಿಮ್ಗಳು ಹಾಗೂ ಇತರೆ ಅನೇಕ ವಸ್ತುಗಳಿಗೆ ಕ್ರೋಮಿಯಂನ ಲೇಪನವನ್ನು ಮಾಡುತ್ತಾರೆ ಏಕೆ ಅಂತ ಕೇಳಿದ್ದಾರೆ.
ಸೊ ಯಾಕೆ ಅಂತ ಹೇಳಿದರೆ ಅದು ಕ್ರೋಮಿಯಂ ಗೀರು ವಿರೋಧಿ ಗುಣವನ್ನು ಹೊಂದಿದೆ, ಕ್ರೋಮಿಯಂ ದುಬಾರಿಯಾಗಿದೆ, ವಿಶೇಷವಾದ ಹೊಳಪು ಹೊಂದಿರ್ತದೆ, ಕ್ರೋಮಿಯಂ ಬೆಲೆ ಕಡಿಮೆ. ನೋ, ಆಪ್ಷನ್ ಎ ಅದು ಗೀರು ವಿರೋಧಿ ಗುಣವನ್ನು, ಅಂದರೆ ಅದು ರಸ್ಟ್ ಆಗೋದು ಇರೋದಿಲ್ಲ, ಹಾಗಾಗಿ ಕ್ರೋಮಿಯಂನಿಂದ ಮಾಡಲ್ಪಟ್ಟಿರ್ತದೆ. 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಘರ್ಷಣೆಯಿಂದ ಆವೇಶಗೊಳ್ಳಲು ಸಾಧ್ಯವಿಲ್ಲದಂತಹ ವಸ್ತು ಕೇಳಿದರೆ ಪ್ಲಾಸ್ಟಿಕ್ನ ಅಳತೆ ಪಟ್ಟಿ, ತಾಮ್ರದ ಸರಳು, ಉಬ್ಬಿದ ಬಲೂನ್, ಉಣ್ಣೆಯ ಬಟ್ಟೆ. ಸೊ ಅಲ್ಲಿ ನಮಗೆ ಕರೆಕ್ಟಾಗಿರುವಂಥ ಆನ್ಸರ್ ಯಾವುದಪ್ಪ ಅಂದರೆ ತಾಮ್ರದ ಸರಳ ಆಗಿರ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಕಟ್ಟಡಕ್ಕಿಂತ ಎತ್ತರವಾದಂತಹ ಲೋಹದ ಸರಳುಗಳನ್ನು ಕಟ್ಟಡದ ಗೋಡೆಗಳಿಗೆ ಅಳವಡಿಸಿದಾಗ ಅಂತ ಕೇಳಿ. ಸೊ ಕಟ್ಟಡಕ್ಕಿಂತ ಎತ್ತರವಾದ ಲೋಹದ ಸರಳನ್ನು ಕಟ್ಟಡದ ಗೋಡೆಗಳಿಗೆ ಅಳವಡಿಸಿದಾಗ ಏನಾಗ್ತದೆ? ಕಟ್ಟಡಕ್ಕೆ ಸದೃಢತೆಯನ್ನು ನೀಡುತ್ತದೆ, ಕಟ್ಟಡವನ್ನು ಮಳೆಯಿಂದ ರಕ್ಷಿಸುತ್ತದೆ, ಅಧಿಕ ಪ್ರಮಾಣದ ವಿದ್ಯುತ್ ಆವೇಶಗಳನ್ನು ನೆಲಕ್ಕೆ ಹರಿಸುತ್ತದೆ, ಕಟ್ಟಡದ ಅಂತಸ್ತನ್ನು ಹೆಚ್ಚಿಸಲು ನೆರವಾಗ್ತದೆ. ಸೊ ಅದು ಕಟ್ಟಡಕ್ಕೆ ಸದೃಢತೆಯನ್ನು ನೀಡ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಬಿಳಿಯ ಬೆಳಕು 7 ಬಣ್ಣಗಳಾಗಿ ವಿಭಜನೆ ಹೊಂದುವ ವಿದ್ಯಮಾನಕ್ಕೆ ಏನಂತೇಳಿ ಕರೀತಾರೆ? ಚದುರುವಿಕೆ, ಬೆಳಕಿನ ಚದುರುವಿಕೆ ಅಂತ ಹೇಳಿ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 16th ಕ್ವಶನ್, ಪತನ ಕಿರಣ ಮತ್ತು ಪ್ರತಿಫಲನ ಕಿರಣಗಳ ನಡುವಿನ ಕೋನ 90 ಡಿಗ್ರಿ ಆದರೆ, ಪತನ ಕೋನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳ ನಡುವಿನ ಕೋನ 90 ಆದರೆ ಪತನದ ಕೋನದ ಬೆಲೆ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಹಾಗಾಗಿ ನಮಗಲ್ಲಿ 45 ಡಿಗ್ರಿ, 90 ಡಿಗ್ರಿ, 60 ಡಿಗ್ರಿ, 180 ಡಿಗ್ರಿ ಇದೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 17ನೇ ಪ್ರಶ್ನೆ, ವಿದ್ಯುತ್ ಲೇಪನ ಕ್ರಿಯೆ ಎಂದರೇನು? 18ನೇ ಪ್ರಶ್ನೆ, ಪ್ಯಾರಾಮೀಸಿಯಂನ ರಚನೆಯನ್ನು ತೋರಿಸುವಂತಹ ಚಿತ್ರ ಬರೆ. ಸೊ ಚಿತ್ರ ಮಾತ್ರ ಕೇಳಿದರೆ, ಸೊ ಪ್ಯಾರಾಮೀಸಿಯಮ್ದು ನಿಮಗೆ ಈ ಶೇಪಲ್ಲಿ ಬಂದಿರ್ತದೆ. ಸೊ ಈ ಶೇಪಲ್ಲಿ ಈ ಥರ ಇರ್ತದೆ. ಸೊ ಸೀಲಿಯರಿ ಇದನ್ನೆಲ್ಲ ನೀಟಾಗಿ ಬಿಡಿಸಿ. ನೆಕ್ಸ್ಟ್ 19ನೇದು, ಭೂಕಂಪದ ಸಂದರ್ಭಗಳಲ್ಲಿ ಮನೆಯಲ್ಲಿದ್ದು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಏನು ಮಾಡಬೇಕು? ನೆಕ್ಸ್ಟ್ 20ನೇ ಪ್ರಶ್ನೆ, ಆರೋಗ್ಯವಂತ ವಯಸ್ಕನಿಗೆ ಕಣ್ಣು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬೇಕಾದ ಕನಿಷ್ಠ ದೂರ ಎಷ್ಟು ಕೇಳಿದ್ದಾರೆ? ಆರೋಗ್ಯವಾದ ವಯಸ್ಕನಿಗೆ ಕಣ್ಣು ವಸ್ತುಗಳನ್ನು ಸ್ಪಷ್ಟವಾಗಿ 25 ಸೆಂಟಿಮೀಟರ್ ಇಸ್ ಕರೆಕ್ಟ್ ಆನ್ಸರ್, ಕನಿಷ್ಠ ದೂರ. ನೆಕ್ಸ್ಟು ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 21ನೆಯ ಪ್ರಶ್ನೆ, ಅಪಘರ್ಷಕಗಳು ಘರ್ಷಣೆಗಳನ್ನು ಹೇಗೆ ಕಡಿಮೆ ಮಾಡುತ್ತವೆ? ಉದಾಹರಣೆಯೊಂದಿಗೆ ವಿವರಿಸಿ. ಅಥವಾ ಆಟಗಾರರು ಸ್ಪೈಕ್ಸ್ ಇರುವಂತಹ ಬೂಟುಗಳನ್ನು ಏಕೆ ಧರಿಸುತ್ತಾರೆ ಎಂದು ವಿವರಿಸಿ. 22ನೇ ಪ್ರಶ್ನೆ, ನುಣುಪಾದ ಮೇಲ್ಮೈ ಮೇಲಿನ ಬೆಳಕಿನ ನಿಯತ ಪ್ರತಿಫಲವನ್ನು ತೋರಿಸುವ ಚಿತ್ರ ಬರೆಯಿರಿ. ಪ್ರತಿಫಲಿತ ಕಿರಣಗಳನ್ನು ಗುರುತಿಸಿ. 23ನೇದು, ಲೈಂಗಿಕ ಹಾರ್ಮೋನುಗಳು ಎಂದರೇನು? ಅವುಗಳನ್ನು ಹಾಗೆ ಏಕೆ ಹೆಸರಿಸಲಾಗಿದೆ? ಅವುಗಳ ಕಾರ್ಯಗಳನ್ನು ತಿಳಿಸಿ. ಅಥವಾ ಹುಟ್ಟುವ ಮಗುವಿನ ಲಿಂಗ ನಿರ್ಧರಣೆಯನ್ನು ಹೇಗೆ ಮಾಡುತ್ತಾರೆ? ವಿವರಿಸಿ. 24ನೇ ಪ್ರಶ್ನೆ, ಒಂದು ಲೋಲಕವು 3 ಸೆಕೆಂಡಲ್ಲಿ 60 ಬಾರಿ ಆಂದೋಲನಗೊಳ್ಳುತ್ತದೆ. ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನು ಕಂಡುಹಿಡಿಯಿರಿ. ಅಥವಾ ಎ ಉಪಕರಣವು 6 ಸೆಕೆಂಡುಗಳಲ್ಲಿ 300 ಬಾರಿ ಆಂದೋಲನವಾಗುತ್ತದೆ ಮತ್ತು ಬಿ ಉಪಕರಣವು 20 ಸೆಕೆಂಡುಗಳಲ್ಲಿ 300 ಬಾರಿ ಆಂದೋಲನಗೊಳ್ಳುತ್ತದೆ. ಯಾವ ಉಪಕರಣ ಉತ್ಪತ್ತಿ ಮಾಡುವ ಶಬ್ದಶ್ರವ್ಯ ಮತ್ತು ಯಾವ ಉಪಕರಣ ಉತ್ಪತ್ತಿ ಮಾಡುವ ಶಬ್ದಶ್ರವ್ಯವಲ್ಲದ್ದು? ನಿಮ್ಮ ಉತ್ತರವನ್ನು ಲೆಕ್ಕಾಚಾರದ ಮೂಲಕ ಸಾಧಿಸಿ. 25ನೇದು, ಸಂರಕ್ಷಿತ ಅರಣ್ಯಗಳು ಕೂಡ ವನ್ಯಜೀವಿಗಳಿಗೆ ಸುರಕ್ಷಿತವಾಗಿ ಉಳಿದಿಲ್ಲ. ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ. 26ನೇ ಪ್ರಶ್ನೆ, ವಾಹನಗಳಲ್ಲಿ CNG ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಮೇನ್. ಸೊ ಇಲ್ಲಿ ನಮಗೆ 3 ಅಂಕದ ಪ್ರಶ್ನೆಗಳು ಬರ್ತದೆ. 27ನೇ ಪ್ರಶ್ನೆ, ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು? ಅಥವಾ ಕಾರಣ ಕೊಡಿ ಕೇಳಿದರೆ, ಆಹಾರವನ್ನು ಯಾವಾಗಲೂ ಮುಚ್ಚಿಡಬೇಕು, ಪಾಶ್ಚರೀಕರಿಸಿದ ಹಾಲನ್ನು ಕುದಿಸದೆ ಸೇವಿಸಬಹುದು. ನೆಕ್ಸ್ಟ್ ಜಾಮ್, ಜೆಲ್ಲಿ ಮತ್ತು ಹಣ್ಣಿನ ರಸಗಳು ಸಕ್ಕರೆಯಿಂದ ಸಂರಕ್ಷಿಸಲಾಗುತ್ತದೆ. 28ನೇ ಪ್ರಶ್ನೆ, ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರವನ್ನು ಕೇಳಿದರೆ ಈಸಿ ಇದೆ. 29ನೇದು, ನಿಮಗೆ ನೀಡಲಾಗಿರುವ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಎ ಮತ್ತು ಬಿಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟು ಬಿ ಕಾರ್ಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟು ಮನುಷ್ಯರಲ್ಲಿ ಉಂಟಾಗುವ ನಿಶೇಚನದ ಪ್ರಕಾರ ಹೆಸರಿಸಲಿಕ್ಕೆ ಕೇಳಿದ್ದಾರೆ. 4 ಅಂಕದ ಪ್ರಶ್ನೆಗಳು ಬರ್ತದೆ ಮಕ್ಕಳ.
ಪ್ರಶ್ನೆ: ಈ ಕೆಳಗಿನ ಬಲಗಳನ್ನು ಸಂಪರ್ಕ ಬಲ ಮತ್ತು ಸಂಪರ್ಕರಹಿತ ಬಲಗಳನ್ನಾಗಿ ವರ್ಗೀಕರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿದರೆ. ಘರ್ಷಣಾ ಬಲ, ಕಾಂತೀಯ ಬಲ, ಸ್ಥಾಯಿ ಬಲ, ಸ್ನಾಯು ಬಲ. ಅಥವಾ ಬಲ ಎಂದರೇನು, ವಸ್ತುವಿನ ಮೇಲೆ ಬಲವು ಉಂಟು ಮಾಡುವ ಪರಿಣಾಮವನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 31ನೇ ಪ್ರಶ್ನೆ. ಎ ಪ್ರಶ್ನೆ: ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳ ನಡುವೆ 3 ವ್ಯತ್ಯಾಸ ತಿಳಿಸಿ. ಬಿ ಪ್ರಶ್ನೆ: ಸಾವಯವ ಗೊಬ್ಬರಗಳ ಬಳಕೆಯ ಅನುಕೂಲತೆಯನ್ನು ಪಟ್ಟಿ ಮಾಡಿ. ಸೊ ಇದಿಷ್ಟು ನಿಮಗೆ ಕಂಪ್ಲೀಟಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳಾಗಿತ್ತು ಮಕ್ಕಳ. ಸೊ ಈಸಿ ಇದೆ. ಸೊ ಇದರ ಕೀ ಆನ್ಸರ್ಸನ್ನು ನಾನು ನನ್ನ ಕಂಪ್ಲೀಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಕ್ಕಳ. ಸೊ ಕ್ವಶನ್ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.